ಹೊನ್ನಾವರದ ಪಟ್ಟಣದಲ್ಲಿ ಸ್ವಚ್ಛತಾ ಹಿ ಸೇವಾ 2024ರ ಅಭಿಯಾನದಡಿ ನ್ಯಾಯಾಲಯ ಸೇರಿದಂತೆ ಎಲ್ಲ ಸರ್ಕಾರಿ ಇಲಾಖೆ, ಕಾಲೇಜು ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪಟ್ಟಣದ ಅಂಗಡಿಕಾರರಿಗೆ ಸ್ವಚ್ಛತಾ ಶ್ರಮದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ 17 ದಿನಗಳ ಕಾಲ ನಡೆಯುವ ಸ್ವಚ್ಛತೆಯೇ ಸೇವೆ ಎಂಬ ವಿಶೇಷ ಆಂದೋಲನದ ಪ್ರಯುಕ್ತ ಈ ಅಭಿಯಾನದಡಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯುತ್ತಿದೆ. ಹೊನ್ನಾವರ ಪಟ್ಟಣದ ನ್ಯಾಯಾಲಯದ ಆವರಣದಿಂದ ಪ್ರಾರಂಭವಾದ ಈ ಅಭಿಯಾನ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾಗಿ ಪಟ್ಟಣ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ಪ್ಲಾಸ್ಟಿಕ್ ಕಸಕಡ್ಡಿ ತ್ಯಾಜ್ಯಗಳನ್ನು ಸ್ವಚ್ಛ ಮಾಡಲಾಯಿತು. ಎಲ್ಲೆಂದರಲ್ಲಿ ಬಿಸಾಡಿದ ಕಸಕಡ್ಡಿಗಳನ್ನು ಹಾಕಿರುವ ಅಂಗಡಿಗಳಿಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿ ದಂಡ ವಿಧಿಸಲಾಯಿತು. ಇದು ನಮ್ಮ ಕಾರ್ಯಕ್ರಮ ಉದ್ದೇಶ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಇಟ್ಸ್ ಅಗೈನ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಯಾಕೆಂದರೆ ಇದು ನಿಮ್ಮೆಲ್ಲರ ಕರ್ತವ್ಯ. ಇದು ಕೇವಲ ಮುನ್ಸಿಪಾಲ್ಟಿಯವರು ಅಷ್ಟೇ ಕೆಲಸ ಅಲ್ಲ. ಮುನ್ಸಿಪಾಲ್ಟಿಯವ್ರು ಎತ್ಕೊಂಡು ಹೋಗ್ತಾನೆ ಅಂದರೆ ಕಸ ಹಾಕೋರು ಹಾಕ್ತಾನೆ ಇರ್ತಾರೆ. ಸೊ ಇದು ಬೇಸಿಕ್ ಮಟ್ಟದಲ್ಲಿ ಅವಾರ್ಡ್ ಆಗಬೇಕು. ಕಸ ಹಾಕೋದು ತಪ್ಪಿದ್ರೆ ಸಿಟಿ ಕ್ಲೀನ್ ಆಗಿದೆ. ನೀವೆಲ್ಲಾದರೂ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಹೋಗಿ ಎಲ್ಲೂ ಬೇಕಾದರೂ ಗಲೀಜು. ಬೇರೆ ತಾಲೂಕಲ್ಲಿ ಕಂಪೇರ್ ಮಾಡಿದ್ರೆ ಆ ಥರ ಇರೋದಿಲ್ಲ. ಜನಗಳಲ್ಲಿ ಅವೇರ್ನೆಸ್ ಇಲ್ಲ. ಸೊ ಹಾಗಾಗಿ ನಿಮ್ಮನ್ನು ಯೂಸ್ ಮಾಡಿಕೊಂಡು ಏನು ಬೇರಿನ ಮಟ್ಟದಲ್ಲೇ ಸಿಟಿನ ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಪ್ಲಾಸ್ಟಿಕ್ ಮುಕ್ತವಾಗಲು ಅಂಗಡಿಕಾರರಿಂದಲೇ ಸ್ವಚ್ಛಗೊಳಿಸಲಾಯಿತು. ಪ್ಲಾಸ್ಟಿಕ್ ಕಸಕಡ್ಡಿ ತ್ಯಾಜ್ಯಗಳನ್ನು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳಿಂದ ವಾಹನದಲ್ಲಿ ವಿಲೇವಾರಿ ಮಾಡಲಾಯಿತು. ಯಾರಿಗಾರು ಒಂದು 500 ರೂಪಾಯಿ 100 ರೂಪಾಯಿ ಕೊಟ್ಟರೆ ಸಾಕು, ಬಂದು ಕ್ಲೀನ್ ಮಾಡಿ ಹೋಗ್ತಾನೆ. ಅದನ್ನು ಇಷ್ಟು ಗಲೀಜು ಇಟ್ಕೊಂಡಿದ್ದೀರಲ್ಲ, ಅದನ್ನೇ ಮಾಡ್ತಾರಲ್ಲ. ಈಗ ಯಾಕೆ ಮಕ್ಕಳಿಗೆ ಕಸ ಹಾಕ್ತೀರಾ, ಕಂಟ್ರೋಲ್ ಗೊತ್ತಾಗಲ್ಲ ಅಂತ. ತೆಗಿರಿ ಇದೆಲ್ಲ. ಬಿ ಎಸ್ ಎನ್ ಎಲ್ ಅವರು ಎಷ್ಟು ಜನ ಸ್ಟಾಫ್? ಬರ್ರಿ 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 ಇಲ್ಲಿ. ಗೊತ್ತಾಗಲ್ಲ ಯಾರು ಬಿ ಎಸ್ ಎನ್ ಎಲ್ ಬಡ ಕೆಲಸ ಇರ್ತಲ್ಲ ಬರ್ತಾರೆ. ಎಲ್ಲ ಬರೋದು ಗೊತ್ತಾಗ್ತಿದೆ. ಈ ಸಂದರ್ಭದಲ್ಲಿ ಹೊನ್ನಾವರ ಸಿವಿಲ್ ಜಡ್ಜ್ ಹಿರಿಯ ವಿಭಾಗ ನ್ಯಾಯಾಧೀಶರಾದ ಚಂದ್ರಶೇಖರ್ ಬಿಸಿ ಅವರು ಮಾತನಾಡಿ, ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಕೇವಲ ಒಂದು ದಿನ ಸ್ವಚ್ಛವಾಗಿಡದೆ ಪ್ರತಿದಿನ ಸ್ವಚ್ಛವಾಗಿಟ್ಟಲ್ಲಿ ಮಾತ್ರ ಸ್ವಚ್ಛ ಹೊನ್ನಾವರ ನಗರವಾಗಲು ಸಾಧ್ಯವಿದೆ. ಕೇವಲ ಪಟ್ಟಣ ಪಂಚಾಯತ್ನವರು ಮಾತ್ರ ಸ್ವಚ್ಛವಾಗಿಡಲು ಸಾಧ್ಯವಿಲ್ಲ. ನಮ್ಮ ಊರು, ನಮ್ಮ ಮನೆ, ಅಂಗಡಿಗಳನ್ನು ಸ್ವಚ್ಛವಾಗಿ, ಪರಿಸರ ಸ್ವಚ್ಛವಾಗಿಡೋಣ ಎಂದು ಕರೆ ನೀಡಿದರು. ಮಹಾತ್ಮ ಗಾಂಧೀಜಿ ಅವರ ಜನ್ಮ ಕಾರಣಕ್ಕಾಗಿ ಭಾರತ ಸ್ವಚ್ಛ ಮಿಷನ್ ಪ್ರಾರಂಭ ಆಗಿದ್ದು ತಮಗೆಲ್ಲ ಗೊತ್ತೇ ಇದೆ. ಈ ನಿಟ್ಟಿನಲ್ಲಿ ನಾವು
ಈ ದಿನ ಹೊನ್ನಾವರ ನಗರವನ್ನು ಸ್ವಚ್ಛ ಮಾಡಬೇಕು ಅಂಥೇಳಿ ಮತ್ತು ನಮ್ಮ ಸೇವೆ ಅಲ್ಲದೆ ಜನಗಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ವಿವಿಧ ಇಲಾಖೆಯ ಸಹಯೋಗದಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ನಗರವನ್ನು ಕಂಪ್ಲೀಟಾಗಿ ಸ್ವಚ್ಛ ಮಾಡಲಿದ್ದೇವೆ. ಇದು ಕೇವಲ ನಾವು ಸ್ವಚ್ಛ ಮಾಡ್ಕೊಂಡು ಹೋದರೆ ಸಾಕಾಗದು. ಕೇವಲ ಇವತ್ತು ಸ್ವಚ್ಛ ಮಾಡಿದ ಮಾತ್ರಕ್ಕೆ ನಾಳೆ ಕಸ ಹಾಕ್ತಾನೆ ಹೋದರೆ ನಾವು ಇವತ್ತು ಮಾಡಿದ್ದ ಕೆಲಸ ಅಷ್ಟು ನಿರರ್ಥಕವಾಗ್ತದೆ. ಎಲ್ಲಿವರೆಗೆ ಜನಗಳಲ್ಲಿ ನಾವು ಕಸವನ್ನು ರಸ್ತೆಗೆ ಹಾಕಬಾರ್ದು ಅನ್ನೋ ಭಾವನೆ ಬರ್ತದೋ ಅಲ್ಲಿವರೆಗೂ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದು ಆಗ್ತಾನೆ ಇರ್ತದೆ. ಹಾಗಾಗಿ ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಪ್ರತಿಯೊಬ್ಬ ಪ್ರಜೆ ಹೊನ್ನಾವರದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ವಿಷನ್ ಇರಬೇಕು. ಇದು ನಮ್ಮೂರು ನಾವು ಸ್ವಚ್ಛವಾಗಿ ಇಟ್ಕೊಬೇಕು, ಇದು ನಮ್ಮ ಕಾಳಜಿ, ಇದು ನಮಗಾಗಿ ಅನ್ನೋ ಭಾವನೆಯನ್ನು ಇಟ್ಕೊಂಡು ರಸ್ತೆಗೆ ಕಸವನ್ನು ಹಾಕದೆ ಕಸವನ್ನು ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸ್ಕೊಂಡು ಮುನ್ಸಿಪಾಲ್ಟಿ ವೆಹಿಕಲ್ಲು ಪ್ರತಿಯೊಬ್ಬರ ಮನೆ ಮುಂದೆ ಬರ್ತದೆ. ಅದನ್ನು ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಒಂದು ವೇಳೆ ಬರಲಿಲ್ಲ ಅಂದರೆ ನಂಬರ್ ತೊಗೊಂಡು ಚೀಫ್ ಆಫೀಸರಿಗೆ ಫೋನ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ. ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೆ ಮಾಡಲಿಲ್ಲ ಅಂದರೆ ಮುಂದೆ ಇಡೀ ನಗರವೇ ನೈರ್ಮಲ್ಯಯುತವಾಗಿ ಪೂರ್ತಿ ಸ್ವಚ್ಛ ಮಾಡೋಕ್ಕೆ ಆಗದಷ್ಟು ಗಲೀಜಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಕೇವಲ ಕೋರ್ಟ್ನವರು, ಪೊಲೀಸ್ನವರು, ಮುನ್ಸಿಪಾಲ್ಟಿಯವರು, ಸಂಘ ಸಂಸ್ಥೆಯವರು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದು ಸಾರ್ಥಕತೆ ಆಗೋದಿಲ್ಲ. ಎಲ್ಲಿವರೆಗೆ ಜನಗಳಲ್ಲಿ ನಾವು ಕ್ಲೀನಾಗಿ ಇಟ್ಕೊಬೇಕು ಅನ್ನೋ ಭಾವನೆ ಬರೋದಿಲ್ಲ ಅಲ್ಲಿವರೆಗೂ ಇದು ಹೀಗೆ ಇರ್ತದೆ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ಇಷ್ಟೇ, ನಮ್ಮ ಕಸವನ್ನು ನಾವೇ ಕ್ಲೀನ್ ಮಾಡೋಣ. ಒಂದು ವೇಳೆ ನೀವು ಯೋಚನೆ ಮಾಡಬೇಕು, ನಿಮ್ಮನೆ ಕಸವನ್ನೇ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗಿದ್ರೆ ಇಡೀ ಹೊನ್ನಾವರದ ಪಟ್ಟಣದ ಕಸವನ್ನು ಕೇವಲ 20 ರಿಂದ 25 ಜನ ಸಿಬ್ಬಂದಿ ಇಟ್ಕೊಂಡಿರೋ ಮುನ್ಸಿಪಾಲ್ಟಿಯವರು ಹೇಗೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ? ಫಸ್ಟ್ ನಾವು ಇದನ್ನು ನಮ್ಮ ಮನೆ, ನಮ್ಮ ಸುತ್ತಮುತ್ತ ಇರುವ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ತನ್ನಷ್ಟಕ್ಕೆ ಸಿಟಿ ಸ್ವಚ್ಛವಾಗ್ತದೆ. ನಿಜವಾಗ್ಲೂ ಹೊನ್ನಾವರದ ನಿವಾಸಿಗಳು ಅದೃಷ್ಟವಂತರು. ಕಾರಣ ಇಷ್ಟೇ, ಹೊನ್ನಾವರ ಸ್ವರ್ಗದಂಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಬೇಕು. ಒಂದು ವೇಳೆ ನಾವು ಮೈ ಮರೆತರೆ, ನಾವು ಬೇಜವಾಬ್ದಾರಿತನ ತೋರಿದ್ರೆ, ನನಗೆ ಯಾಕೆ ಕ್ಲೀನ್ ಮಾಡೋದು ಮುನ್ಸಿಪಾಲ್ಟಿ ಕೆಲಸ ಅಂದ್ಕೊಂಡು ಹೋದರೆ ಈ ಸ್ವರ್ಗದಂತಿರೋ ಈ ಪ್ರದೇಶ ನರಕವಾಗ್ತದೆ. ಸಂದರ್ಭದಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ನ ಸಿಬ್ಬಂದಿಗಳು, ಆಡಳಿತ ಮಂಡಳಿಯವರು ಪಾಲ್ಗೊಂಡಿದ್ದರು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.